ಹಾಗೇನೆ ಆಧ್ಯಾತ್ಮಿಕ ಶಕ್ತಿ, ಅವರ ದೈಹಿಕ ಶಕ್ತಿ, ಅವರ ಬೌದ್ಧಿಕ ಶಕ್ತಿ ಹೇಗಿತ್ತು ಅಂತಂದರೆ ಬಾಲ್ಯದಲ್ಲಿ ಅವ್ರು ಯಾವಾಗಲೂ ಪೂರ್ಣ ಪ್ರಜ್ಞರು. ಮೊದಲು ಕಲಿತು ಬಂದಿದ್ದು ಸಣ್ಣವರಿದ್ದಾಗ ಹೇಗಿತ್ತು ಅವ್ರದ್ದು ಆಧ್ಯಾತ್ಮಿಕ ಶಕ್ತಿ, ದೈಹಿಕ ಶಕ್ತಿ, ಬೌದ್ಧಿಕ ಶಕ್ತಿ, ದೊಡ್ಡವರಿದ್ದಾಗಲೂ ಹಾಗೆ ಸಣ್ಣವರಿದ್ದಾಗ ಏನೂ ಇಲ್ಲ, ಅಷ್ಟು ಗೊತ್ತಿರಲಿಲ್ಲ ಅಂತ ಹಾಗೇನೆ ಅವ್ರ ಶಕ್ತಿಗಳು ತೋರಿಸುವಂಥ ಒಂದಷ್ಟು ಪ್ರಸಂಗಗಳು ಇಲ್ಲಿ ಹಾಕಿದೆ. ಇಲ್ಲಿ ಏನು ನಿರೂಪಿಸ್ತಾ ಇದ್ದಾರೆ ಅಂದರೆ ಮಧ್ವಾಚಾರ್ಯರೇ ವಾಯುದೇವರನ್ನು ಹೇಗೆ ಅಂತ 3 ಪ್ರಮಾಣದಿಂದ ಅಂದರೆ ಅನುಮಾನ, ಆಗಮ, ಪ್ರತ್ಯಕ್ಷ 3 ಪ್ರಮಾಣಗಳಿಂದ ಮಧ್ವಾಚಾರ್ಯರು ವಾಯುದೇವರ ಅವತಾರ ಅನ್ನೋದು ನಿರೂಪಿಸ್ತಾರೆ. ಅಂದರೆ ಹಾಗೆ ಆ ಕಾಲಕ್ಕೆ ಮಧ್ವಾಚಾರ್ಯ ಕಂಡ ಕಾಲಕ್ಕೆ ಜನರಿದ್ರು ಇವರು ಗಂಗಾ ನದಿಯನ್ನು ಹಾರಿದ ಸಂದರ್ಭದಿಂದ, ಹಿಮಾಲಯದಲ್ಲಿ ಬೆಟ್ಟಗಳನ್ನ ಹಾರೋ ಸಂದರ್ಭದಿಂದ ಇವರು ಹನುಮನೇ ಇರಬೇಕು ಅಂತ ಅವ್ರಿಗೆ ಅನ್ನಿಸ್ತಾರೆ. ಹಾಗೆಲ್ಲ ಅವರು ಅತಿಯಾಗಿ 4,000 ಬಾಳೆಹಣ್ಣು, 200 ಕೊಡ ಹಾಲು ಊಟ ಆದಮೇಲೆ ತಿಂದಿರುವಂತಹ ಶಕ್ತಿ ನೋಡಿದ್ರೆ, ಬಂಡೆಗಳನ್ನ ಎತ್ತಿ ಆ ಕಳಸದಲ್ಲಿ ಸೇತುವೆಯಾಗಿ ಜನರಿಗೆ ಅನುಕೂಲ ಆಗಲಿ ಅಂತ ಇಟ್ಟಿರೋದು ನೋಡಿದ್ರೆ, ಅವ್ರ ದೈಹಿಕ ಶಕ್ತಿ ಥರ ನೋಡ್ತಾ ಇದ್ದರೆ ಇವ್ರು ಭೀಮನೇ ಇರಬೇಕು ಅನ್ನೋದು ಅನುಮಾನದಿಂದ ತಿಳಿದಿರುತ್ತೆ. ಪ್ರತ್ಯಕ್ಷವಾಗಿ ಕೂಡ ಅವರು ವಾಯುದೇವರ ಅವತಾರ ಅಂಥೇಳಿ ಜನ ಪ್ರತ್ಯಕ್ಷವಾಗಿ ಕಂಡಿದ್ರು. ಅವ್ರು ಒಂದ್ಸರಿ ಕುರುಕ್ಷೇತ್ರಕ್ಕೆ ಹೋದಾಗ ಯುದ್ಧದಲ್ಲಿ ಬಳಸಿದ್ದಂಥ ಗದೆಯನ್ನು ಈ ಸ್ಥಳದಲ್ಲಿ ಅಗಿರಿ ಅಂತ ಹೇಳಿ ತೋರಿಸಿ ಗದಾ ತೆಗೆದು ತೋರಿಸಿದ್ರು, ಯುದ್ಧದಲ್ಲಿ ಬಳಸಿದಂಥ ಗದೆ ಅಂತ ಹೇಳಿ, ನಾನು ಭೀಮ ಅಂಥೇಳಿ ಅವರೇ ಪ್ರತ್ಯಕ್ಷವಾಗಿ ಹೇಳಿದರು. ಆಮೇಲೆ ಒಂದ್ಸರಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಮಧ್ವಾಚಾರ್ಯರು ನೈವೇದ್ಯ ಮಾಡಬೇಕಾದ್ರೆ ತಡ ಆಗಿದ್ದು ನೋಡಿ ಯಾಕೋ ಏನು ಅಂತೇಳಿ ಕಿಟಕಿ ಹತ್ರ ನಿಂತು ನೋಡಿದಾಗ ಹನುಮ ಭೀಮ ಮಧ್ವ 3 ರೂಪದಿಂದನೂ ರಾಮಕೃಷ್ಣ ವೇದವ್ಯಾಸನ ಪೂಜೆ ಮಾಡ್ತಾ ಇದ್ದದನ್ನು ಅವ್ರು ನೋಡಿದ್ರು. ಹಾಗಾಗಿ ಪ್ರತ್ಯಕ್ಷದಿಂದಲೂ ಆಗ ಜನರಿಗೆ ಇವರು ವಾಯುದೇವರ ಅವತಾರ ಅಂತ ಗೊತ್ತಾಯಿತು. ಇನ್ನು ಆಗಮಗಳಲ್ಲಿ ಅವರು ಮಧ್ವಾಚಾರ್ಯರೇ ಬರೆದಿರುವಂಥ ಗ್ರಂಥಗಳಲ್ಲಿ ಆಗಮಗಳ ಪ್ರಮಾಣ ಯಾವುದು ಮಣಿತಾ ಸೂಕ್ತ ಇನ್ನೊಂದಷ್ಟು ಪುರಾಣಗಳು ಉಲ್ಲೇಖ ಮಾಡಿ ಮಧ್ವಾಚಾರ್ಯರು ವಾಯುದೇವರ ಅವತಾರ ಅಂತ ನಿರೂಪಿಸ್ತಾರೆ. ಹೀಗೆ ಪ್ರತ್ಯಕ್ಷ, ಅನುಮಾನ, ಆಗಮ 3 ಪ್ರಮಾಣಗಳಿಂದ ಮಧ್ವಾಚಾರ್ಯರು ವಾಯುದೇವರ ಅವತಾರ ಅನ್ನೋದು ಸಿದ್ಧ ಅನ್ನೋದನ್ನು ಈ ಸ್ಲೇಖ. ಆಗ ಆ ಹುಡುಗ ಮತ್ತೆ ಕೇಳ್ತಾನೆ, ಅವರ ಇಷ್ಟೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಅಂದರೆ, ಸುಮಧ್ವ ವಿಜಯ ಗ್ರಂಥದಲ್ಲಿ ಪ್ರತ್ಯಕ್ಷವಾಗಿ ಕಂಡಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ನಾರಾಯಣ ಪಂಡಿತಾಚಾರ್ಯರು ಆ ಗ್ರಂಥನ ಸುಮಧ್ವ ವಿಜಯನ ಗ್ರಂಥದಲ್ಲಿ ಎಲ್ಲ ಚರಿತ್ರೆನ ಪ್ರಾಮಾಣಿಕವಾಗಿ ನಿರೂಪಿಸಿದ್ದಾರೆ. ಅವರು ಬರೀ ಒಬ್ಬರಿಬ್ಬರು ಕೇಳಿದ್ದನ್ನೆಲ್ಲ ಅವ್ರು ಬರೆದಿಲ್ವಂತೆ, 10 ಜನನ್ನ ಕೇಳಿ ಯಾವುದು ಕಾಮನ್ ಆಗಿರುತ್ತೋ ಅದನ್ನು ಮಾತ್ರ ಸಂಗ್ರಹಿಸಿ ಸುಮಧ್ವ ವಿಜಯ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವರೆಲ್ಲ ಎಷ್ಟು ಪುಣ್ಯವಂತರು, ಪ್ರತ್ಯಕ್ಷ ನೋಡಿದ್ದಾರೆ ಅಂತ ಆ ಹುಡುಗ ಹೇಳಿದಾಗ, ನೀನು ಪ್ರತ್ಯಕ್ಷವಾಗಿ ನೋಡ್ಬೋದು ಅವ್ರನ್ನ ಅಂದರೆ ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಅದು ಹೇಗೆ ಅಂತ, ಮಧ್ವಾಚಾರ್ಯರ ಕೃತಿಗಳು ಅವರ ಪ್ರತಿರೂಪ ಅಂತ ಹೇಳ್ಬಿಟ್ಟು ಅವ್ರ ಕೃತಿಗಳನ್ನ ಪರಿಚಯ ಮಾಡಿಸ್ತಾ ಹೋಗ್ತಾರೆ ಆ ಗುರುಗಳು. ಅವ್ರ ಕೃತಿಗಳು 37, 12 ಸ್ತೋತ್ರ, ಸಣ್ಣ ವಾಕ್ಯಗಳು ಇದ್ದಾವೆ. ಸಾಮಾನ್ಯವಾಗಿ 37 ಆ ಕೃತಿಗಳನ್ನ 9 ವಿಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಸೂತ್ರ ಪ್ರಸ್ಥಾನ ಅಂದರೆ ಸೂತ್ರ ಪ್ರಸ್ಥಾನದ ಮೇಲೆ ಬರೆದಿರುವಂತಹ ಗ್ರಂಥಗಳು, ಆಮೇಲೆ ಪುರಾಣದ ಮೇಲೆ ಬರೆದಿರುವಂತಹ ಗ್ರಂಥಗಳು, ಆಮೇಲೆ ಉಪನಿಷತ್ ಮೇಲೆ ಬರೆದಿರುವಂತಹ ಗ್ರಂಥಗಳು, ಆಮೇಲೆ ದಶ ಪ್ರಕರಣ ಅವ್ರ ಪ್ರಕರಣವನ್ನು ಅಂದರೆ ಸಿದ್ಧಾಂತವನ್ನು ನಿರೂಪಿಸಿಕೊಡುವಂತಹ ಗ್ರಂಥಗಳು 10 ಗ್ರಂಥಗಳು, ಅಂದರೆ ಸ್ವತಂತ್ರ ಗ್ರಂಥಗಳು. ಆಮೇಲೆ ಆಚಾರ ನಾವು ಹೇಗಿರಬೇಕು ಅನ್ನೋದು ನಿರೂಪಿಸಿಕೊಡುವಂತಹ ಆಚಾರ ಗ್ರಂಥಗಳು. ಪ್ರತಿಯೊಂದು ಗ್ರಂಥದಲ್ಲೂ ಏನು ಬರೆದಿದ್ದಾರೆ ಅನ್ನೋದನ್ನ ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಒಂದಷ್ಟು ಪಾಯಿಂಟ್ಸ್ನ ಈ ಸ್ಲೈಡ್ಸ್ಗಳಲ್ಲಿ ತೋರಿಸಿದೆ. ಅದೇ ರೀತಿ ಇತಿಹಾಸ ಪ್ರಸ್ಥಾನ, ಶ್ರುತಿ ಪ್ರಸ್ಥಾನ ಎಲ್ಲ ಗ್ರಂಥಗಳನ್ನ ಈ ಥರ ಹೇಳ್ತಾ ಆಮೇಲೆ ಗುರುಗಳು ಹೇಳ್ತಾರೆ. ಅವನು ಹೇಳ್ತಾನೆ, ಆ ಹುಡುಗನಿಗೆ ಇಷ್ಟೊಂದೆಲ್ಲ ಓದೋದಕ್ಕೆ ಸಮಯ ಇಲ್ಲ, ನನಗೆ ಸಂಕ್ಷಿಪ್ತವಾಗಿ ಹೇಳಿ ಅಂತ. ಅದಕ್ಕಿಂತ ಮೊದಲು ಆ ಗುರುಗಳು ಹೇಳ್ತಾರೆ, ನೋಡು ಆಚಾರ್ಯರು ಪ್ರತಿರೂಪನೇ ಅವ್ರ ಗ್ರಂಥಗಳು. ಹೇಗೆ ಅಂತಂದರೆ ಅವ್ರ ಹೆಸರು ಪೂರ್ಣ ಪ್ರಜ್ಞಾ, ಮಧ್ವಾಚಾರ್ಯರ ಗ್ರಂಥಗಳು ಕೂಡ ಪೂರ್ಣವಾಗಿದ್ದಾವೆ. ಯಾಕೆಂದರೆ ಅವರು ಶ್ರುತಿಗಳನ್ನು ಟಚ್ ಮಾಡುತ್ತೆ, ಉಪನಿಷತ್ತು ಬಗ್ಗೆ ಹೇಳುತ್ತೆ, ಆಚಾರದ ಬಗ್ಗೆ ಹೇಳುತ್ತೆ, ಪುರಾಣದ ಬಗ್ಗೆ ಹೇಳುತ್ತೆ, ಎಲ್ಲ ವಿಧವಾದ ಗ್ರಂಥಗಳನ್ನು ಕೂಡ ವಿಷಯಗಳನ್ನು ಕೂಡ ಅದು ತಿಳಿಸ್ತದೆ. ಆದ್ದರಿಂದ ಅದು ಪೂರ್ಣ ಪ್ರಜ್ಞಾ ಅಂತ ಅದರ ಹೆಸರಲ್ಲಿ ಸಾಮ್ಯ ಇದೆ. ಆಮೇಲೆ ಅದು ಮಧ್ವಾಚಾರ್ಯರು 32 ಲಕ್ಷಣಗಳಿಂದ ಕೂಡಿದಂತಹ ಶರೀರವಾಗಿತ್ತು. ಇಲ್ಲಿ ಗ್ರಂಥಗಳಿಗೆ ಕೂಡ ಎಲ್ಲ ಥರದ ಲಕ್ಷಣ, ಛಂದಸ್ಸು, ಅಲಂಕಾರ ಎಲ್ಲ ಸಮೃದ್ಧವಾಗಿ ಯಮಕಬಾರದಂಥ ಗ್ರಂಥ ನೋಡಿದಾಗ ಎಷ್ಟು ಅವರ ಕಾವ್ಯ ಪ್ರತಿಭೆ, ಎಷ್ಟು ಅವರ ಛಂದಸ್ಸು, ಅಲಂಕಾರಗಳ ವಿಶೇಷತೆ ಅವೆಲ್ಲ ನಮಗೆ ಅದು ತೋರಿಸ್ಕೊಡ್ತದೆ. ಹಾಗಾಗಿ ಮಧ್ವಾಚಾರ್ಯರ ಲಕ್ಷಣ ಭರಿತವಾದ ಶರೀರಕ್ಕೆ ಅದು ಸಾಮ್ಯವಾಗಿದೆ. ಹಾಗೆ ರೀತಿ ಅವರ ಪ್ರಮಾಣಬದ್ಧವಾಗಿ ನಿರೂಪಿಸುವಂಥ ವಿಷಯಗಳನ್ನ ನೋಡಿದ್ರೆ ಮಧ್ವಾಚಾರ್ಯರು ಸತ್ಯವಾಕ್ ಅನ್ನೋದನ್ನು ಹೋಲಿಸ್ತದೆ.
ಅದೇ ರೀತಿ ಅಲ್ಲಿ ಮಧ್ವಾಚಾರ್ಯ ಜೀವನ ಚರಿತ್ರೆಯಲ್ಲಿ ಏನು ನೋಡ್ತೀವಿ, ಒಂದು ಸಣ್ಣ ಮಗು ಮಧ್ವಾಚಾರ್ಯನ ಹೊತ್ತುಕೊಂಡು ಪ್ರದಕ್ಷಿಣೆ ಬರುತ್ತೆ, ನರಸಿಂಹದೇವರ ದೇವಸ್ಥಾನ ಪ್ರದಕ್ಷಿಣೆ ಬರುತ್ತೆ. ಆದರೆ ಜಟ್ಟಿಗಳಿಗೆ ಅವ್ರ ಕತ್ತಲು, ಅವ್ರ ಬೆರಳನ್ನು ಅಳ್ಳಾಡಿಸೋಕ್ಕಾಗಲ್ಲ, ಧ್ವನಿನ ಕೂಡ ಇಳಿಸೋದಕ್ಕಾಗಲ್ಲ. ಅಂಥ ವಿಶೇಷ ಸಾಮರ್ಥ್ಯ ಮಧ್ವಾಚಾರ್ಯರಿಗಿತ್ತು. ಹಾಗೆಯೇ ಅವ್ರ ಗ್ರಂಥಗಳಲ್ಲಿ ಕೂಡ ಅದೇ ಸಮಯನ ಕಾಣ್ತೀವಿ. ಚಿಕ್ಕ ಮಕ್ಕಳಿಗೂ ಸುಲಭವಾಗಿ ಅರ್ಥವಾಗೋ ಥರ ಇದೆ, ದೊಡ್ಡವರು ತಲೆ ಕೆಡಿಸ್ಕೊಂಡ್ರೂ ಅರ್ಥವಾಗಲ್ಲ ಅನ್ನೋ ಜಟಿಲವಾಗಿರುವಂತಹ ವಿಷಯಗಳಿದೆ. ಹಾಗಾಗಿ ಈ ಕೃತಿಗಳು ಮಧ್ವಾಚಾರ್ಯರ ಪ್ರತಿರೂಪ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತೇಳಿ ಆ ಗುರುಗಳು ತಿಳಿಸ್ಕೊಡ್ತಾರೆ. ಅವನಿಗೆ ಸಂತೋಷ ಆಗುತ್ತೆ ಮಧ್ವಾಚಾರ್ಯರ ಈ ಥರ ನೋಡ್ತಾ ಇದ್ದೀವಿ ಅಂತ. ಆದರೆ ಅವನು ಹೇಳ್ತಾನೆ, ನನಗಷ್ಟು ಸಾಮರ್ಥ್ಯ ಇಲ್ಲ ಆ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು, ಅಷ್ಟೊಂದು ಸಮಯನೂ ನನ್ನ ಹತ್ರ ಇಲ್ಲ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ರಿ ಸಾಕು ನನಗೆ ಅಂತ ಹುಡುಗಕ್ಕೆ. ಹಾಗೆ ಸಂಕ್ಷಿಪ್ತವಾಗಿ ಇಡೀ ಮಧ್ವ ಸಿದ್ಧಾಂತಗಳನ್ನ ಮುಖ್ಯ ಪ್ರಮೇಯಗಳು ಅಂತಂದರೆ ಪಂಚಭೇದ ತಾರತಮ್ಯ ಅಂತೇಳಿ, ಪಂಚಭೇದ ಏನು ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ, ಜೀವ ಜಡ ಭೇದ ಅನ್ನೋ ಪಂಚಭೇದಗಳನ್ನ ಹೇಳ್ತಾರೆ. ಆ ಪರಮಾತ್ಮ ಅಂದರೆ ಏನು, ಅವನ ಗುಣಗಳೇನು, ಅವನ ಲಕ್ಷಣ ಏನು, ಅವನ ಸಾಮರ್ಥ್ಯ ಏನು ಅಂತ ಪರಮಾತ್ಮನ ಬಗ್ಗೆ ಪರಿಚಯ, ಆಮೇಲೆ ಜಡಗಳ ಬಗ್ಗೆ ಪರಿಚಯ, ಆಮೇಲೆ ಜೀವದ ಬಗ್ಗೆ ಪರಿಚಯ. ಆ ಎಲ್ಲ ಪರಿಚಯದಿಂದ ಪರಮಾತ್ಮ ಸರ್ವೋತ್ತಮ ಅನ್ನೋದನ್ನು ಅಲ್ಲಿ, ಆಮೇಲೆ ಹೇಗೆ ಭೇದ ಇದೆ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ ಗುರುಗಳು. ಮುಂದೆ ಆ ಜೀವರಾಶಿಯಲ್ಲಿ ಇರುವಂತಹ ಅನಂತ ಜೀವರ ತಾರತಮ್ಯವನ್ನು ಹೇಳ್ಕೊಡ್ತಾರೆ. ವಿಷ್ಣುವಿಂದ ಮೊದಲು ಮಾಡಿಕೊಂಡು ಕೊನೆಗೆ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಗಿಡ ಮರಿ ಬಳ್ಳಿಗಳಿಗಿಂತ ತನಕನೂ ಎಲ್ಲ ಮುಕ್ತಿಯೋಗ್ಯ ಜೀವರ ತಾರತಮ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೇಳಿಬಿಟ್ಟು ಆ ಹುಡುಗಗೆ ಇಷ್ಟು ಸಮರ್ಥನಾಗಿ ಸ್ವತಂತ್ರನಾಗಿರುವಂತಹ ದೇವರು ನನಗೆ ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ, ಅದರ ಬಗ್ಗೆ ತುಂಬ ತಿಳ್ಕೋಬೇಕು, ಅದನ್ನ ಕಾಣಲೇಬೇಕು ಅಂತ ನನಗೆ ಒಂದು ಹಠ ಬಂದಿದೆ, ನಾನು ಏನು ಮಾಡಬೇಕು ಅದಕ್ಕೆ ಅಂತ ಹುಡುಗ ಕೇಳ್ತಾನೆ. ಆಗ ಗುರು ಹೇಳ್ತಾರೆ, ಹಾಗಿದ್ರೆ ನಿನಗೆ ಆಧ್ಯಾತ್ಮವಿದೆ, ಬ್ರಹ್ಮವಿದ್ಯೆ ಕಲಿಯೋ ಅಧಿಕಾರ ಇದೆ, ನೀನು ಅಧಿಕಾರಿಯಾಗಿದ್ದೆ ಅದಕ್ಕೆ ಅಂತ ಹೇಳ್ತಾರೆ. ಆ ಹುಡುಗಗೆ ಅರ್ಥ ಆಗಲ್ಲ, ಏನು ಅಂತ ಕೇಳ್ತಾನೆ. ಆಗ ಅವರು ಅನುಬಂಧ ಚತುಷ್ಟಯ ಅಂತ ಹೇಳ್ಕೊಡ್ತಾರೆ. ಅಂದರೆ ವಿಷಯ, ಅಧಿಕಾರಿ, ಪ್ರಯೋಜನ. ಯಾವುದೇ ಒಂದು ವಿಷಯವನ್ನು ತಿಳ್ಕೊಬೇಕಂದ್ರೆ ಯಾರು ಅದಕ್ಕೆ ಅಧಿಕಾರಿ, ಅವ್ರಿಗೆ ಏನು ಪ್ರಯೋಜನ ಇದೆ, ಇವ್ರ ಮೂವರ ನಡುವೆ ಏನು ಸಂಬಂಧ ಇರುತ್ತೆ, ಹಾಗಿದ್ರೆ ಆ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಅವರು ಇಲ್ಲಿ ತಿಳಿಸ್ಕೊಡ್ತಾರೆ. ಈ ಬ್ರಹ್ಮವಿದ್ಯೆನೇ ವಿಷಯ, ಅಂದರೆ ಸರ್ವಮೂಲ ಗ್ರಂಥಗಳ ಅಧ್ಯಯನೇ ವಿಷಯ. ಅದಕ್ಕೆ ಅಧಿಕಾರಿ ಯಾರು ಅಂದರೆ ಇಂಥ ವಿಷಯ, ಈ ಗ್ರಂಥಗಳನ್ನ ಅಧ್ಯಯನ ಮಾಡೋದಕ್ಕೆ ಏನು ಅಧಿಕಾರ ಇರಬೇಕಂದ್ರೆ, ಈಗ ಒಂದು ಮೆಡಿಕಲ್ ಕೋರ್ಸ್ ತಿಳ್ಕೊತಾರೆ ಅಂದರೆ ಅವ್ರಿಗೆ ಏನು ಎಲಿಜಿಬಿಲಿಟಿ ಇರಬೇಕು, PUC PCMB ತೊಗೊಂಡಿರಬೇಕು, PUC ಪಾಸ್ ಆಗಿರಬೇಕು, ಒಂದು CET ರ್ಯಾಂಕಿಂಗ್ ಇರಬೇಕು, ಒಂದಷ್ಟು ಏನು ಕ್ರೈಟೀರಿಯಾ ಇರುತ್ತಲ್ಲ ಅದನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳ್ತೀವಲ್ಲ ಅದನ್ನು ಅಧಿಕಾರಿ ಅಂತ ಹೇಳ್ತಾರೆ. ಈ ಬ್ರಹ್ಮವಿದ್ಯೆಗೆ ಅದೇ ರೀತಿ ಅಧಿಕಾರಿಗೆ ಏನೇನು ಇರಬೇಕು ಅಂದರೆ ಅವ್ರಿಗೆ ಹಂಬಲ ಇರುತ್ತೆ, ಫಸ್ಟು ಯೋಗ್ಯತೆ ಇರಬೇಕು. ಸಾತ್ವಿಕ ಜೀವ ಆಗಿದ್ದರೆ ಅವ್ನಿಗೆ ಆ ಯೋಗ್ಯತೆ ಇದ್ದೇ ಇರುತ್ತೆ. ನಮಗೆ ಸ್ವರೂಪ ಗೊತ್ತಿರೋಲ್ಲ, ಅದರಿಂದ ಅವನು ಆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಜೊತೆಗೆ ನನಗೆ ಆ ಗುರುಗಳು ಬೇಕು ಅಂಥೇಳಿ ಅವ್ನು ನಿತ್ಯ ಗುರುವಿಗಾಗಿ ಪ್ರಾರ್ಥನೆ ಮಾಡ್ತಾನೆ, ಅದು ಅವನಿಗೆ ಆ ಯೋಗ್ಯತೆಯನ್ನು ತಂದು ಕೊಡುತ್ತೆ. ಆಮೇಲೆ ಪಾತ್ರಶುದ್ಧಿ ಅಂದರೆ ಅವನು ಬರೀ ತಿಳ್ಕೋಬೇಕು ಅಂತ ಆಸೆ ಇಟ್ಕೊಂಡ್ರೆ ಅಲ್ಲ, ಅವನು ಅನುಷ್ಠಾನದಿಂದ ಇರಬೇಕು. ಭಾಗವತ ಧರ್ಮಗಳೇನು ಪುರಾಣಗಳಲ್ಲಿ, ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಏನು ಹೇಳಿದ್ದಾರೆ, 30 ಭಾಗವತ ಧರ್ಮಗಳು, ಸತ್ಯ, ಅಹಿಂಸೆ, ಆಚಾರ, ಶೌಚ ಇತ್ಯಾದಿ ಏನೇನು ಹೇಳಿದರೆ ಅವೆಲ್ಲ ಅನುಷ್ಠಾನದಿಂದ ಇರಬೇಕು. ಗುರು ಹಿರಿಯರ ಸೇವೆ ಮಾಡ್ತಿರಬೇಕು. ಅಂಥವನಿಗೆ ಇಂಥ ವಿದ್ಯೆ ಪಡೆದಾಗ ಏನು ಪ್ರಯೋಜನ ಸಿಕ್ಕತ್ತೆ ಅಂದರೆ ಮೋಕ್ಷನೇ ಮುಖ್ಯ ಪ್ರಯೋಜನ. ಅಮುಖ್ಯವಾಗಿ ಈಗ ಲೌಕಿಕದಲ್ಲಿ ಧನ, ಸಂಪತ್ತು, ಪುತ್ರ, ಪೌತ್ರ, ಆರೋಗ್ಯ, ಎಲ್ಲ ವಿದ್ಯೆಯ ಜ್ಞಾನ, ಸುಖ, ಶಾಂತಿ, ನೆಮ್ಮದಿ, ಈ ಥರ ಎಲ್ಲ ಪ್ರಯೋಜನನ ಅವನು ಪಡಿತಾನೆ. ಯಾವಾಗ ಅವನಿಗೆ ಈ ಪ್ರಯೋಜನ ಇದೆ ಅನ್ನೋದು ಪರಿಚಯ ಆದರೆ ಅವನಿಗೆ ಅಂದರೆ ಆ ಥರದ ಅಪರೋಕ್ಷ ಜ್ಞಾನಿಗಳನ್ನು ಕಂಡಾಗ, ಅಂಥ ಸುಖ ಆನಂದ ಪಟ್ಟವ್ರನ್ನ ನೋಡಿದಾಗ ನಮಗೆ ಅದು ಬೇಕನ್ಸುತ್ತೆ. ಯಾರಾದರೂ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, ಏರ್ಕ್ರಾಫ್ಟ್ ಇಂಜಿನಿಯರಿಂಗ್ ಓದಿ ಅವ್ರು ಇಷ್ಟೊಂದು ಸ್ಯಾಲ್ರಿ ತೊಗೊತಾ ಇದ್ದಾರೆ ಅಂತ ಅನಿಸಿದಾಗ ನಾನು ಏರ್ಕ್ರಾಫ್ಟ್ ಇಂಜಿನಿಯರ್ ಆಗಬೇಕು ಅಂತ ಹೇಗೆ ಆಸೆ ಹುಟ್ಟುತ್ತೋ, ಹಾಗೆ ಅಪರೋಕ್ಷ ಜ್ಞಾನಿಗಳ ಚರಿತ್ರೆಗಳನ್ನ ಕೇಳಿದಾಗ ನನಗೂ ಆ ವಿದ್ಯೆ ಬೇಕು ಅನ್ನೋ ಹಂಬಲ ಹುಟ್ಟುತ್ತೆ. ಹಾಗಾಗಿ ಇವರಿಬ್ಬರು ಇರುವ ಸಂಬಂಧ ಏನು ಅಂದರೆ ಜ್ಞಾನಿಗಳ ಚರಿತ್ರೆಯಿಂದ ಅವನಿಗೆ ಪರಿಚಯ ಆಗುತ್ತೆ ಪ್ರಯೋಜನ. ಇವರಿಬ್ಬರು ಇರುವ ಸಂದ ಅಂದರೆ ಅಧಿಕಾರಿಗೆ ವಿಷಯಕ್ಕೆ ಹೆಂಗೆ ಮೆಡಿಕಲ್ ಕೋರ್ಸ್ ಬೇಕು, ನಾನು ಎಲಿಜಿಬಿಲಿಟಿ ಇದೆ, ಅಷ್ಟನ್ನು ಮಾತ್ರಕ್ಕೆ ನಾನು ಡಾಕ್ಟರ್ ಆಗಲ್ಲ. ನಾನು ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕು, ನನಗೊಂದು ಕೋರ್ಸ್ಗೆ ಒಂದು ಕಾಲೇಜ್ಗೆ ಹೋದರೆ ನನಗೆ ಡಾಕ್ಟರ್ ಆಗೋದಕ್ಕೆ ಸಾಧ್ಯ. ಹೇಗನೋ ಹಾಗೆ ಗುರುಪದೇಶದಿಂದ ಮಾತ್ರ ನಮಗೆ ಇದು ವಿಷಯ ಸಿಗ್ತದೆ. ಆ ವಿಷಯಕ್ಕೆ ಈ ಪ್ರಯೋಜನವನ್ನು ತಂದುಕೊಡುವಂಥ ಸಾಮರ್ಥ್ಯ ಇರಬೇಕು. ಅಂದರೆ ಮಾತ್ರ ಈಗ ಇಂಜಿನಿಯರಿಂಗ್ ಸೇರಿಬಿಟ್ಟು
ನನಗೆ ಟಿ ಬಿ ಪೇಷಂಟಿಗೆ ಏನು ಮೆಡಿಸಿನ್ ಕೊಡಬೇಕು ಅನ್ನೋ ಜ್ಞಾನ ಬರೋದಿಲ್ಲ. ಯಾಕೆಂದರೆ ಇಂಜಿನಿಯರಿಂಗಲ್ಲಿ ಅದು ದಟ್ ಈಸ್ ನಾಟ್ ಮೆಂಟ್ ಫಾರ್ ದಟ್ ಜ್ಞಾನ. ಸೊ ನಾವು ಯಾವ ವಿಷಯನ ತೊಗೊಂಡ್ರೆ ಈ ಪ್ರಯೋಜನ ಸಿಗುತ್ತೋ ಆ ವಿಷಯ ಆಗಿರಬೇಕು. ಈ ಬ್ರಹ್ಮವಿದ್ಯೆಗೆ ಈ ಪ್ರಯೋಜನ ಅಂದರೆ ಮೋಕ್ಷ ಅನ್ನೋಂಥ ಪ್ರಯೋಜನ ಕೊಡುವಂಥ ಸಾಮರ್ಥ್ಯ ಇದೆ. ಯಾಕೆಂದರೆ ಮೋಕ್ಷಕ್ಕೆ ಬೇಕಾಗಿರೋದು ಭಗವಂತನ ಅನುಗ್ರಹ. ಆ ಅನುಗ್ರಹ ತಂದು ಕೊಡುವಂಥ ಸಾಮರ್ಥ್ಯ ಈ ಸರ್ವಮೂಲ ಗ್ರಂಥಗಳ ಅಧ್ಯಯನದಲ್ಲಿದೆ ಅನ್ನೋದನ್ನೆಲ್ಲ ಗುರುಗಳು ಅವನಿಗೆ ತಿಳಿಸ್ಕೊಡ್ತಾರೆ. ಅವನಿಗೆ ತುಂಬ ಸಂತೋಷ ಆಗಿ ಅವನು ಓಡೋದಕ್ಕೆ ಶುರು ಮಾಡ್ತಾನೆ. ಯಾಕಪ್ಪ ಎಲ್ಲಿ ಓಡೋಗ್ತಾ ಇದೆಯಾ, ಏನಾಯಿತು, ಏನು ಅವಸರ ಅಂತ ಕೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ಇಂಥ ಮನುಷ್ಯ ಜನ್ಮ ಬಂದಿದೆ, ಮನುಷ್ಯ ಜನ್ಮ ಸಿಗೋದೇ ಕಷ್ಟ, ಅದರಲ್ಲಿ ಬ್ರಾಹ್ಮಣ ಜನ್ಮ ಸಿಗೋದು ಕಷ್ಟ, ನಾನು ಮಾಧವನಾಗಿ ಹುಟ್ಟಿದ್ದೀನಿ, ಇಂಥ ಆಧ್ಯಾತ್ಮ ವಿದ್ಯೆ ಪಡೆದೇ ನನ್ನ ಕಾಲಕ್ಕೆ ಅರ್ಥ ಮಾಡ್ಕೊಳ್ಳಾರೆ, ನಾನು ಈಗಲೇ ಹೋಗ್ತೀನಿ ಅಧ್ಯಯನಕ್ಕೆ, ವಿದ್ಯಾಪೀಠಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಹುಡುಗ ವಿದ್ಯಾಪೀಠಕ್ಕೆ ಹೋಗ್ತಾನೆ. ಆಮೇಲೆ 12 ವರ್ಷ ಸತತ ಪ್ರಯತ್ನ. ಇದು ಮಧ್ವಾಚಾರ್ಯರ ವಾಕ್ಯನೇ. ಯೋಗ್ಯತೆ ಇರಬೇಕು, ಹರಿಯ ಅನುಗ್ರಹ ಇರಬೇಕು, ಮಹಾ ಪ್ರಯತ್ನ ಇರಬೇಕು, ಆವಾಗ ಮಾತ್ರ ಯಶಸ್ಸು ಸಾಧ್ಯ. ಇದರಲ್ಲಿ ಅವನು ದೀಕ್ಷೆ ಇಟ್ಕೊಂಡು 12 ವರ್ಷ ಸತತ ಪ್ರಯತ್ನ ಮಾಡಿ ಮತ್ತೆ ಆ ಗುರುಗಳ ಹತ್ರ ವಾಪಸ್ ಬರ್ತಾನೆ. ಆಗ ಹೇಳ್ತಾನೆ, ನಿನ್ನಿಂದ ಉದ್ಧಾರ ಆದೆ, ನಾನು ಈಗ ತಾನೇ ವ್ಯಾಸತ್ರಯ ಸುಧಾ ಎಲ್ಲ ಪರೀಕ್ಷೆಗಳನ್ನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ, ಮಂಗಳ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಗುರುಗಳಿಗೆ ತುಂಬ ಸಂತೋಷ ಆಗುತ್ತೆ. ಮುಂದೆ ಏನು ಮಾಡ್ಬೇಕಂತಿದೆಯಪ್ಪ ಅಂತ ಕೇಳ್ತಾರೆ. ಆಗ ಹುಡುಗ ಪ್ರವಚನ ಮಾಡ್ತಾನೆ. ಶ್ರೀಮನ್ ಮಧ್ವಮತೆ ಹರಿಭರ್ತ ಮಧ್ವ ಸಿದ್ಧಾಂತದಲ್ಲಿ ಆ ಮುಖ್ಯ ಪ್ರಮೇಯಗಳನ್ನ ಏನು ವ್ಯಾಸರಾಜರು ಒಂದು ಶ್ಲೋಕದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ, ಆ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನೆಲ್ಲ ಅವನು ನಿರೂಪಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಭಜನೆಗಳನ್ನೆಲ್ಲ ಮಾಡ್ತಾ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಹೇಳಿ ಅವನು ಪ್ರಚಾರ ಮಾಡಿ ದಾಸರ ಇದನ್ನೆಲ್ಲ ಹೇಳ್ತಾ ಮುಂದುವರಿಸ್ಕೊಂಡು ಹೋಗಿದ್ದಾನೆ. ಹೀಗೆ ಮಧ್ವ ಸಿದ್ಧಾಂತದ ಪರಿಚಯನೇ ಇಲ್ಲದೆ ಇದ್ದ ಹುಡುಗ ಮಧ್ವ ಸಿದ್ಧಾಂತವನ್ನು ಪ್ರವಚನಗಳ ಮೂಲಕ ಎಲ್ಲರಿಗೂ ತಲುಪಿಸೋ ಹಾಗೆ ಮಾಡುವಂತಹ ಸನ್ನಿವೇಶ ಈ ಪ್ರದರ್ಶನದಲ್ಲಿ ಬಂದಿದೆ. ನಾವು ಅದನ್ನೇ ಮಧ್ವ ಸಿದ್ಧಾಂತವನ್ನು ನಾವು ತಿಳಿದು ನಾವು ಅದನ್ನೇ ಪ್ರಚಾರ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡೆ ಒಂದು ಶ್ಲೋಕ ರಚನೆ ಆಗಿದೆ ಇಲ್ಲಿ. ಮಾಧ್ವಾನ್ ಸ್ಖಲೆ ಮುಕ್ತ ಬೋಧ ಗ್ರಂಥಾನ್ ವಿದ್ಯಾಮೇ ನಮಾಯುಸ್ಮರೇಮ ಶಿಷ್ಯಾನ್ ಶಿಷ್ಟಾನ್ ಸಮ್ಯಕ್ ಅಧ್ಯಾಪಯೇಮ ಸರ್ವೋತ್ಕೃಷ್ಟಂ ಶ್ರೀಹರಿಂ ಸಾಧಯೇಮ. ಅದರರ್ಥ ಏನಂದರೆ ನಾವು ಮಾಧ್ವ ಪಂಥದಿಂದ ಯಾವತ್ತೂ ವಿಚಲಿತರಾಗೋದು ಬೇಡ. ಮತ್ತು ಅತಿ ಬುದ್ಧಿವಂತರಾದ ಈ ಮಧ್ವಾಚಾರ್ಯ ರಚಿಸಿರುವ ಗ್ರಂಥಗಳೇನಿದೆಯಲ್ಲ, ಆ ಎಲ್ಲ ಗ್ರಂಥಗಳನ್ನು ಕೂಡ ತಿಳಿದು ಹರಿವಾಯುಗಳನ್ನು ನೆನೆಯೋಣ. ಮತ್ತು ವಿನೀತರಾದ ಶಿಷ್ಯರು ಬಂದವರಿಗೆ ಎಲ್ಲ ಗ್ರಂಥಗಳನ್ನು ಕೂಡ ಅಧ್ಯಾಪನ ಮಾಡಿ ಅವರಿಗೆಲ್ಲ ಹೇಳ್ಕೊಡೋಣ. ಮತ್ತು ಶ್ರೀಹರಿಯನ್ನು ಸರ್ವೋತ್ತಮ ಅಂತ ಹೇಳಿ ಸಾಧನೆ ಮಾಡೋಣ. ಇಲ್ಲಿ ಒಂದು ಅಧ್ಯಾಪಯೇಮೋ ಅಂತ ಇದೆ. ಇಲ್ಲಿ ಅಧ್ಯಾಪಯೇಮಃ ಅನ್ನೋ ವಿಸರ್ಗ ಅಲ್ಲ, ಅದು ಅಧ್ಯಾಪಯೇಮ ಆದಮೇಲೆ ಅದು ಉನ್ಯು ಪ್ರತ್ಯಯ ಬಂದಿದೆ, ಅದರಿಂದ ಇದು ವ್ಯಾಕರಣ ದೋಷ. ಹಾಗಾಗಿ ನಾವು ಮಧ್ವ ಸಿದ್ಧಾಂತವನ್ನು ಸರಿಯಾಗಿ ತಿಳಿದು ಅದನ್ನು ಪ್ರಚಾರ ಮಾಡೋಣ, ಅದನ್ನು ಸಾರ್ಥಕಪಡಿಸ್ಕೊಳ್ಳೋಣ, ನಾವು ಸಾಧನೆ ಮಾಡೋಣ ಅಂತ ಹೇಳ್ತಾ ಈ ಆಚಾರ್ಯ ಶ್ರೀಮದಾಚಾರ್ಯ ಪ್ರದರ್ಶನ ಸಾರ್ಥಕ ಆಗಲಿ ಅಂತ ಎಲ್ಲರನ್ನ ಹೇಳ್ಕೊತಾ ಇದ್ದೀವಿ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮದಿನ. ನಮ್ಮ ಶ್ರೀಕೃಷ್ಣ ನಮಸ್ಕಾರ.